ಸಿಕ್ಸ್ತ್ ಟಿಪ್ ಈಸ್ ವೆರಿ ಇಂಪಾರ್ಟೆಂಟ್ ನಮ್ಮ ವಿಲ್ ಪವರ್ ಸ್ಟ್ರಾಂಗ್ ಆಗಲಿಕ್ಕೆ. ನಮಸ್ಕಾರ ಎಲ್ರಿಗೂ. ನಿನ್ನೆ ನಾನು ವಿಲ್ ಪವರ್ ನೀವು ಹೇಗೆ ಸ್ಟ್ರಾಂಗ್ ಮಾಡ್ಕೋಬೇಕು ಅಂತಂದು 3 ಟಿಪ್ಸ್ ಮೂಲಕ ತಿಳಿಸ್ಕೊಟ್ಟಿದ್ದೆ. ಓಕೆನಾ? ಇವತ್ತು ನಾನು ಇನ್ನೂ ಎಕ್ಸ್ಟ್ರಾ 4 ಟಿಪ್ಸ್ ಮೂಲಕ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಲಾಸ್ಟ್ ಟಿಪ್ ಈಸ್ ವೆರಿ ಇಂಪಾರ್ಟೆಂಟ್ ಆಗಿದೆ. ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಡಾಕ್ಟರ್ ಗೀತಾ, ಫ್ಯಾಮಿಲಿ ಫಿಸಿಷಿಯನ್. ವೆಲ್ಕಮ್ ಟು ಅವರ್ ಡಾಕ್ಟರ್ ಗೀತಾ ಕನ್ನಡ ಯೂಟ್ಯೂಬ್ ಚಾನಲ್. ಫೋರ್ತ್ ಟಿಪ್ ಬಂದುಬಿಟ್ಟು, ನಿಮ್ಮನ್ನು ನೀವು ನಾಳೆ ಅಂತ ಮೋಸ ಮಾಡ್ಕೊಳಕ್ಕೆ ಹೋಗಬೇಡಿ. ಲೈಕ್ ಯಾವ ರೀತಿ ಅಂತಂದರೆ, ಇವತ್ತು ಲೇಟಾಗಿ ಮಲಗಿದ್ರೆ ಆಯಿತು, ನಾಳೆ ಮಾಡಿದರೆ ಆಯಿತು, ಇವತ್ತು ಎಕ್ಸಸೈಸ್ ಬೇಡ. ನೀವು ಆ ರೀತಿ ನಿಮಗೆ ನೀವು ಮೋಸ ಮಾಡ್ಕೊಂತ ಹೋದರೆ ಇವತ್ತು ಬೇಡ ಅಂತಂದರೆ ನಾಳೆ ಮತ್ತೊಂದು ದಿನ ಅದೇ ರೀತಿ ರಿಪೀಟ್ ಆಗ್ಬೋದು. ಸೊ ಆ ರೀತಿ ಆಗುತ್ತೆ ಅಂತಂದು ನಿಮ್ಮನ್ನು ನೀವು ಬೈಕೊಳ್ಳೋಕೆ ಹೋಗ್ಬಿಡಿ, ಆಯಿತಾ? ನೆಕ್ಸ್ಟ್ ನೀವು ನಾರ್ಮಲಾಗಿ ಸ್ಟಾರ್ಟ್ ಮಾಡಬೇಕಾಗುತ್ತೆ ವೀಕ್ಷಕರೇ. ಯಾವುದೇ ಆಗಲಿ ನಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು. ನಿಮ್ಮನ್ನು ನೀವು ಮೋಸ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು. ನಾಳೆ ಅಂತಂದರೆ ಮನೆ ಹಾಳು, ಓಕೆನಾ? ನಾಳೆ ಅಂದರೆ ಮನೆ ಹಾಳು ಅಂತ ಕೊಟೇಶನ್ ಕೇಳಿರ್ತೀರಲ್ವ ನೀವು. ಸೊ ಆ ರೀತಿ ನೀವು ನಾಳೆ ಮಾಡಿದರೆ ಆಯಿತು, ನಾಡಿದ್ದು ಮಾಡಿದರೆ ಆಯಿತು ಅಂತ ನೀವು ಪದೇ ಮುಂದೂಡ್ತಾ ಹೋಗಬೇಡಿ. ಒಂದು ದಿನ ತಪ್ಪಿದರೆ ನಿಮ್ಮ ಜರ್ನಿ ಸಂಪೂರ್ಣವಾಗಿ ಡೆಸ್ಟ್ರಾಯ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಮತ್ತೆ ಅಂತ ನೀವು ಮುಂದೂಡಕ್ಕೆ ಹೋಗಬೇಡಿ. ನಿಮ್ಮ ಗೋಲ್ ಯಾಕೆ ಬೇಕು ಅಂತ ಒಮ್ಮೆ ನೆನ್ಪಿಟ್ಕೊಳ್ಳಿ ವೀಕ್ಷಕರೇ. ನೀವ್ಯಾಕೆ ಡೈಲಿ ಎಕ್ಸಸೈಸ್ ಮಾಡಬೇಕು? ನೀವ್ಯಾಕೆ ಹೆಲ್ತ್ಗೆ ಇಂಪಾರ್ಟೆನ್ಸ್ ಕೊಡಬೇಕು? ನೀವ್ಯಾಕೆ ಮನಿನ ಸೇವ್ ಮಾಡಬೇಕು? ಸೊ ನೀವ್ಯಾಕೆ ನಿಮ್ಮ ಕೆರಿಯರ್ನ ಮುಂದೆ ಹೋಗಬೇಕು? ನೀವು ಯಾಕೆ ಓದಬೇಕು? ಸೊ ಈ ಯಾಕೆ ಅನ್ನೋದು ಕಾರಣ ಇದೆಯಲ್ವಾ, ಕ್ಲಿಯರ್ ಆಗಿದ್ದರೆ ಹೇಗೆ ಅನ್ನೋದು ನಿಧಾನವಾಗಿ ಸಿಗುತ್ತೆ ಅಲ್ವಾ ನಿಮಗೆ. ನಿಮ್ಮ ಗೋಲನ್ನು ಒಂದು ಪೇಪರಲ್ಲಿ ಬರೆದಿಟ್ಕೊಳ್ಳಿ. ನೀವೇನು ಗೋಲ್ ರೀಚ್ ಆಗಬೇಕು ಒಂದು ಪೇಪರಲ್ಲಿ ಬರೆದಿಡಿ. ನಿಮಗೆ ಸೋಮಾರಿತನ ಬಂದಾಗ ಆ ಪೇಪರ್ನ ಒಮ್ಮೆ ನೋಡಿ. ನಿಮ್ಮ ರೀಸನ್ ಸ್ಟ್ರಾಂಗ್ ಇದ್ದರೆ ವಿಲ್ ಪವರ್ ಕೂಡ ಸ್ಟ್ರಾಂಗ್ ಆಗಿರುತ್ತೆ ವೀಕ್ಷಕರೇ. ಸಿಕ್ಸ್ತ್ ಟಿಪ್ ಈಸ್ ವೆರಿ ಇಂಪಾರ್ಟೆಂಟ್ ನಮ್ಮ ವಿಲ್ ಪವರ್ ಸ್ಟ್ರಾಂಗ್ ಆಗಲಿಕ್ಕೆ. ನಿಮ್ಮನ್ನು ಬೇರೆಯವರಿಗೆ ಕಂಪೇರ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ಇದು ಇವತ್ತಿನ ದಿನದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿದೆ ವೀಕ್ಷಕರೇ. ಸೊ ನಾವು ಇವತ್ತಿನ ದಿನದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಸಕ್ಸಸ್ಫುಲ್ ಆಗಿರೋ ಪರ್ಸನ್ ನೋಡ್ತಾ ಇರ್ತೀವಿ. ಅವ್ರ ಬಾಡಿ ಆಗಿರಲಿ, ಅವ್ರ ಲೈಫ್ ಸ್ಟೈಲ್ ಆಗಿರಲಿ, ಅವರ ಕೆರಿಯರ್ ಆಗಿರಲಿ, ಅವರ ಮನಿ ಆಗಿರಲಿ, ಟೋಟಲ್ ಎಲ್ಲ ನೋಡ್ತೀವಿ. ಬಟ್ ನಮ್ಗೆ ಅನಿಸುತ್ತೆ ನಾನಿನ್ನೂ ಏನೂ ಸಾಧನೆ ಮಾಡಿಲ್ಲ ಅಂತ. ನೀವು ಫೀಲ್ ಆಗ್ತೀರಾ? ಅದನ್ನು ನೆನ್ಪಿಟ್ಕೊಳ್ಳಿ. ನೀವು ಅವ್ರ ಲೈಫ್ ಅಷ್ಟೇ ನೋಡ್ತಿದ್ದೀರಾ, ಬಟ್ ಅವ್ರ ಹಿಂದೆ ಇರೋ ಸ್ಟ್ರಗಲ್ ನೋಡ್ತಿಲ್ಲ. ನಿಮಗೆ ಯಾರೂ ಬೇರೆ ಕಾಂಪಿಟೇಷನ್ ಅಲ್ಲ ವೀಕ್ಷಕರೇ, ನಿಮಗೆ ನೀವೇ ಕಾಂಪಿಟೇಷನ್ ಆಗಿರ್ತೀರಾ. ಸೊ ನಾಳೆ ಒಂದು ಹೆಜ್ಜೆ ಮುಂದೆ ಇಡ್ತೀರಾ. ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೀರಂದರೆ ಸಾಕು, ಜಾಸ್ತಿ ಇದು ಮಾಡೋಕ್ಕೆ ಹೋಗ್ಬೇಡಿ. ಸ್ವಲ್ಪ ಹಂತವಾಗಿ ಬೆಳ್ಕೊತ ಹೋಗಬೇಕು. ಒಂದೇ ಸರಿಗೆ ಹೈ ಲೆವೆಲ್ ಬೆಳೆಯೋಕ್ಕೆ ಆಗಲ್ಲ. ತುಂಬ ಸ್ಟ್ರಗಲ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನಮ್ಮನ್ನು ನಾವು ಬೇರೆಯವ್ರಿಗೆ ಯಾವತ್ತೂ ಕಂಪೇರ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ವಿಲ್ ಪವರ್ ಸ್ಟ್ರಾಂಗ್ ಆಗಲಿಕ್ಕೆ ಒಂದು ಸ್ಮಾಲ್ ಚಾಲೆಂಜ್ ನಿಮಗೆ. ಮುಂದಿನ ಒಂದು 7 ಡೇಸಲ್ಲಿ ನೀವು ಒಂದು ಚಿಕ್ಕ ಹ್ಯಾಬಿಟನ್ನು ರೂಢಿ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಮಾರ್ನಿಂಗ್ ಎದ್ದು ನಾನು 10 ಮಿನಿಟ್ಸ್ ರೀಡ್ ಮಾಡ್ತೀನಿ, ಅಥವಾ ನಾನು ರಾತ್ರಿ ಮಲಗೋಕ್ಕಿಂತ ಹಾಫ್ ಆನ್ ಅವರ್ ಬಿಫೋರ್ ಬೆಡ್ಗೆ ಹೋಗೋಕ್ಕಿಂತ ಮುಂಚೆ ಫೋನ್ ನೋಡೋದಿಲ್ಲ, ಅಥವಾ ಡೈಲಿ ನಾನು 4 to 5 ಲೀಟರ್ಸ್ ನೀರು ಕುಡಿತೀನಿ ನಿಮ್ಮ ಆರೋಗ್ಯಕ್ಕಾಗಿ. ಇದನ್ನು ನೀವು ಒಂದು ವಾರ ಮಾಡಿ ಕರೆಕ್ಟಾಗಿ, ಆವಾಗ ನಿಮಗೆ ಅನಿಸುತ್ತೆ, ನಾನು ಡಿಸೈಡ್ ಮಾಡಿದ್ದನ್ನ ನಾನು ಸ್ಟಿಕ್ಕನಾಗಿ ಮಾಡ್ತಿದ್ದೀನಿ ಅಂತ ನಿಮಗೆ ಖುಷಿ ಆಗುತ್ತೆ. ಸೊ ಅವಾಗೇನಾಗುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ಲು ಸಮೇತ ಹೆಚ್ಚಾಗ್ತಾ ಹೋಗುತ್ತೆ. ನಾನು ಇಂಥ ಸ್ಮಾಲ್ ಕೆಲಸವನ್ನೇ ಮಾಡ್ತಿದ್ದೀನಿ ಅಂತಂದರೆ ನನಗೋಸ್ಕರ ಇದು ದೊಡ್ಡ ಕೆಲಸವನ್ನು ಮಾಡಿ ಬರಲಿ ಅನ್ನೋ ನಿಮಗೆ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಅದೇನೇ ನಾವು ವಿಲ್ ಪವರ್ ಅಂತೀವಿ. ಆವಾಗ ನಿಮಗೆ ವಿಲ್ ಪವರ್ ಕೂಡ ಸ್ಟ್ರಾಂಗ್ ಆಗುತ್ತೆ ವೀಕ್ಷಕರೇ. ಈ ಮಾಹಿತಿ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಸೊ ಹೊಸದಾಗಿ ನನ್ನ ಚಾನಲ್ ಯಾರು ನೋಡ್ತಿದ್ರು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಹೆಲ್ತ್ ಟಿಪ್ಸ್ಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಧನ್ಯವಾದಗಳು ವೀಕ್ಷಕರೇ. ವೆಯ್ಟ್, ನೀವು ಯಾವ ಹ್ಯಾಬಿಟ್ನ ಚೇಂಜ್ ಮಾಡ್ಕೊತಿದ್ದೀರಾ ನಿಮ್ಮ ವಿಲ್ ಪವರ್ ಸ್ಟ್ರಾಂಗ್ ಆಗಲಿಕ್ಕೆ? ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ, ಆಯಿತಾ?